ವೀಕ್ಷಕರೇ, ದಕ್ಷಿಣ ಭಾರತದ ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಕೂಡ ಖಂಡಿತವಾಗಿ ಅಲ್ಲಿ ನೀವು ಎರಡು ಆಯಿಲ್ ಬ್ರಾಂಡ್ ಅನ್ನ ನೋಡೇ ಇರ್ತೀರ. ಆ ಎರಡು ಆಯಿಲ್ ಬ್ರಾಂಡ್ಗಳು ಪ್ರತಿಯೊಂದು ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಪಕ್ಕ ಇದ್ದೇ ಇರುತ್ತೆ. ಈ ಎರಡು ಆಯಿಲ್ ಬ್ರಾಂಡ್ಗಳ ಹೆಸರು ಒಂದು ಫಾರ್ಚೂನ್, ಮತ್ತೊಂದು ಫ್ರೀಡಮ್. ಈ ಎರಡು ಕೂಡ ಒಂದ್ ಕಾಲದಲ್ಲಿ ಭಾರತೀಯ ಬ್ರಾಂಡ್ಗಳಾಗಿ ಶುರುವಾಗಿದ್ವು. ಒಂದನ್ನ ಅದಾನಿ ಗ್ರೂಪ್ ಶುರು ಮಾಡಿದ್ರೆ ಮತ್ತೊಂದನ್ನ ಹೈದರಾಬಾದ್ನ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಶುರು ಮಾಡಿತ್ತು. ಈ ಫಾರ್ಚೂನ್ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಎಡಿಬಲ್ ಆಯಿಲ್ ಬ್ರಾಂಡ್ ಆಗಿದ್ರೆ, ಫ್ರೀಡಮ್ ಸೌತ್ ಇಂಡಿಯಾದಲ್ಲಿ ಅತಿ ದೊಡ್ಡ ಸನ್ಫ್ಲವರ್ ಆಯಿಲ್ ಬ್ರಾಂಡ್ ಆಗಿತ್ತು. ಈ ಎರಡು ಕೂಡ ಎಡಿಬಲ್ ಆಯಿಲ್ ಬಿಸ್ನೆಸ್ ನಲ್ಲಿ ಸದಾ ಪರಸ್ಪರ ಸ್ಪರ್ಧಿಗಳಾಗಿದ್ವು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಎರಡು ಕಂಪನಿ ಶುರುವಾದಂತ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಎರಡೂ ಕಂಪನಿ ಆರಂಭದ ಹಿಂದೆ ಒಂದು ಸಿಂಗಾಪುರ್ ಕಂಪನಿ ಇದೆ. ಆ ಕಂಪನಿ ಬೇರೆ ಯಾವುದೂ ಅಲ್ಲ, ಅದೇ ವಿಲ್ಮರ್ ಇಂಟರ್ನ್ಯಾಷನಲ್ ಕಂಪನಿ. ಇದು ಇಲ್ಲದೆ ಹೋಗಿದ್ರೆ ಇವತ್ತು ಭಾರತದಲ್ಲಿ ಫಾರ್ಚೂನ್ ಮತ್ತು ಫ್ರೀಡಮ್ ಕಂಪನಿ ಆಯಿಲ್ ಬ್ರಾಂಡ್ಗಳು ಇರ್ತಾನೆ ಇರಲಿಲ್ಲ. ಈ ಎರಡು ಬ್ರಾಂಡ್ಗಳು ಕೂಡ ವಿಲ್ಮಾರ್ ಇಂಟರ್ನ್ಯಾಷನಲ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಭಾರತದಲ್ಲಿ ಆಯಿಲ್ ಬಿಸ್ನೆಸ್ ಶುರು ಮಾಡಿದ್ವು. ಆದರೆ ಇತ್ತೀಚೆಗೆ ಅದಾನಿ ಗ್ರೂಪ್ ಫಾರ್ಚೂನ್ ಬ್ರಾಂಡ್ ಅನ್ನ ವಿಲ್ಮಾರ್ ಇಂಟರ್ನ್ಯಾಷನಲ್ಗೆ ಮಾರಿ ಆಯಿಲ್ ವ್ಯವಹಾರದಿಂದ ಸಂಪೂರ್ಣವಾಗಿ ಹೊರಬರುತ್ತೆ. ಹೀಗಾಗಿ ಫಾರ್ಚೂನ್ ಈಗ ಭಾರತೀಯ ಬ್ರಾಂಡ್ ಅಲ್ಲ ಅಂತ ಹೇಳಬಹುದು. ಅದೇ ರೀತಿ ಫ್ರೀಡಮ್ ನಲ್ಲೂ ಕೂಡ ಮೆಜಾರಿಟಿ ಹಂಚಿಕೆಯನ್ನ ಗೋಲ್ಡನ್ ಅಗ್ರಿ ರಿಸೋರ್ಸಸ್ ಎಂಬ ಇನ್ನೊಂದು ಸಿಂಗಾಪುರ್ ಕಂಪನಿ ಖರೀದಿ ಮಾಡುತ್ತೆ. ಹೀಗಾಗಿ ಫ್ರೀಡಮ್ ಕೂಡ ಭಾರತೀಯ ಕಂಪನಿ ಅಲ್ಲ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಭಾರತೀಯ ಬ್ರಾಂಡ್ಗಳಾಗಿ ಶುರು ಆದಂತ ಈ ಫಾರ್ಚೂನ್ ಮತ್ತು ಫ್ರೀಡಮ್ ಈಗ ಸಿಂಗಾಪುರ್ ಕಂಪನಿಗಳ ಕೈಗೆ ಹೋಗಿದ್ದಾದ್ರೂ ಹೇಗೆ? ಗೌತಮ್ ಅದಾನಿ ಅವರಂತ ದೊಡ್ಡ ಉದ್ಯಮಿ ಫಾರ್ಚೂನ್ ಬ್ರಾಂಡ್ ಅನ್ನ ಯಾಕೆ ಮಾರಾಟ ಮಾಡಿದ್ರು? ಭಾರತೀಯ ಎಡಿಬಲ್ ಆಯಿಲ್ ಬಿಸ್ನೆಸ್ ಅನ್ನ ಸಿಂಗಾಪುರ್ ಕಂಪನಿಗಳು ಹೇಗೆ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೊಂಡು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಟ್ಟು ಎರಡು ಕಥೆಗಳಿದ್ದಾವೆ. ಆ ಎರಡು ಕಥೆಗಳು ಕೂಡ ಸುಮಾರು ಒಂದೇ ಸಮಯದಲ್ಲಿ ಶುರುವಾಗಿದ್ವು. ಆದ್ರೆ ಅವುಗಳ ಮಧ್ಯೆ ಇರುವಂತಹ ಲಿಂಕ್ ಏನು ಅಂತ ನಿಮ್ಗೆ ವಿವರಿಸ್ತೀನಿ. 1990ರ ಸಮಯದಲ್ಲಿ ಗೌತಮ್ ಅದಾನಿ ಅವರು ಅಗ್ರಿ ಕಮೋಡಿಟೀಸ್ ಮತ್ತು ಲಾಜಿಸ್ಟಿಕ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅಂದ್ರೆ ಗುಜರಾತ್ ನಲ್ಲಿ ಅವರಿಗೆ ಇರುವಂತಹ ಬಂದರುಗಳ ಮೂಲಕ ವಿದೇಶಗಳಿಂದ ಅಗ್ರಿ ಉತ್ಪನ್ನಗಳನ್ನ ಆಮದು ಮಾಡಿಕೊಂಡು ಅವುಗಳನ್ನ ಭಾರತದಲ್ಲಿನ ಸ್ಥಳೀಯ ಕಂಪನಿಗಳಿಗೆ ಮಾರೋದು. ಈ ಒಂದು ಸಮಯದಲ್ಲಿ ಭಾರತದಲ್ಲಿ ಇರುವಂತಹ ಕೆಲವು ಎಡಿಬಲ್ ಆಯಿಲ್ ಕಂಪನಿಗಳು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಬಂದರುಗಳ ಮೂಲಕ ಎಣ್ಣೆಯನ್ನ ಆಮದು ಮಾಡಿಕೊಂಡು ಅದನ್ನ ರಿಫೈನ್ ಮಾಡಿ ಭಾರತದಲ್ಲಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡ್ತಾರೆ. ಇದನ್ನ ಗಮನಿಸಿದಂತ ಗೌತಮ್ ಅದಾನಿ ವಿದೇಶಗಳಿಂದ ಆಮದು ಮಾಡಿಕೊಂಡಂತ ಕಚ್ಚಾ ತೈಲವನ್ನ ಸ್ಥಳೀಯ ಕಂಪನಿಗಳಿಗೆ ಮಾರದೆ ತಾವೇ ಸ್ವತಃ ಸ್ವಂತ ಆಯಿಲ್ ರಿಫೈನರಿ ಶುರು ಮಾಡಿ ನೇರವಾಗಿ ಗ್ರಾಹಕರಿಗೆ ಅಡಿಗೆ ಎಣ್ಣೆ ಮಾರೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಈ ಒಂದು ವ್ಯವಹಾರದಲ್ಲಿ ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ. ಹೀಗಾಗಿ ಸಿಂಗಾಪುರ್ ಮೂಲದ ವಿಲ್ಮಾರ್ ಇಂಟರ್ನ್ಯಾಷನಲ್ ಎಂಬ ಕಂಪನಿಯೊಂದಿಗೆ ಅವರು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾರೆ. ಮತ್ತೆ 1999ರಲ್ಲಿ ಅದಾನಿ ವಿಲ್ಮಾರ್ ಲಿಮಿಟೆಡ್ ಅಂದ್ರೆ AWL ಎಂಬ ಹೆಸರಲ್ಲಿ ಒಂದು ಕಂಪನಿಯನ್ನ ಶುರು ಮಾಡ್ತಾರೆ. ಈ ವಿಲ್ಮಾರ್ ಇಂಟರ್ನ್ಯಾಷನಲ್ ವಿಶ್ವದಲ್ಲಿ ಅತಿ ದೊಡ್ಡ ಎಡಿಬಲ್ ಆಯಿಲ್ ಕಂಪನಿಗಳಲ್ಲಿ ಒಂದಾಗಿದೆ. ಈ ಒಂದು ಕಂಪನಿ ಅನೇಕ ದೇಶಗಳಲ್ಲಿ ಆಯಿಲ್ ಬಿಸ್ನೆಸ್ ಅನ್ನ ನಡೆಸ್ತಾ ಇದೆ. ಹೀಗಾಗಿ ಈ ಒಂದು ಡೀಲ್ ನಿಂದ ಅದಾನಿ ಗ್ರೂಪ್ ಭಾರತದಲ್ಲಿ ಎಡಿಬಲ್ ಆಯಿಲ್ ತಯಾರು ಮಾಡೋದಕ್ಕೆ ಬೇಕಾದಂತ ಟೆಕ್ನಾಲಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸಿಂಗಾಪುರ್ನ ವಿಲ್ಮಾರ್ ಇಂಟರ್ನ್ಯಾಷನಲ್ ಕಂಪನಿ ಒದಗಿಸುತ್ತೆ. ಕೊನೆಯಲ್ಲಿ 2002ರಲ್ಲಿ ಗೌತಮ್ ಅದಾನಿ ಅವರು ಅದಾನಿ ವಿಲ್ಮಾರ್ ಲಿಮಿಟೆಡ್ ಕಂಪನಿ ಅಡಿಯಲ್ಲಿ ಫಾರ್ಚೂನ್ ಎಂಬ ಬ್ರಾಂಡ್ ಅನ್ನ ಶುರು ಮಾಡ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಭಾರತೀಯ ಗ್ರಾಹಕರು ಪ್ಯಾಕೇಜ್ಡ್ ಕುಕಿಂಗ್ ಆಯಿಲ್ಗಳಿಗೆ ಹೆಚ್ಚು ಒಲವನ್ನ ತೋರಿಸೋದಿಲ್ಲ. ಅವರು ಮುಖ್ಯವಾಗಿ ಲೋಕಲ್ ಶಾಪ್ಗಳಲ್ಲಿ ದೊರೆಯುವಂತಹ ಲೂಸ್ ಆಯಿಲ್ಗಳನ್ನ ಮಾತ್ರ ಹೆಚ್ಚು ಬಳಸ್ತಾ ಇದ್ರು. ಇದನ್ನ ಗಮನಿಸಿದಂತ ಅದಾನಿ ಕಂಪನಿ ಮೊದಲಿಗೆ ತಮ್ಮ ಫಾರ್ಚೂನ್ ಬ್ರಾಂಡ್ ನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿ ಭಾರತದಲ್ಲಿ ಇರುವಂತಹ ಪ್ರತಿಯೊಂದು ದೂರದ ಹಳ್ಳಿಯಲ್ಲೂ ಕೂಡ ಫಾರ್ಚೂನ್ ಬ್ರಾಂಡ್ ಸಿಗುವಂತೆ ಮಾಡ್ತಾರೆ. ಈ ಒಂದು ಕಂಪನಿ ವಿವಿಧ ಆಯಿಲ್ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡುತ್ತೆ. ಉದಾಹರಣೆಗೆ ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ರೈಸ್ ಬ್ರೌನ್ ಆಯಿಲ್, ಮಸ್ಟರ್ಡ್ ಆಯಿಲ್ ಈ ರೀತಿ ಇತ್ಯಾದಿ. ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ಗ್ರಾಹಕರಿಗೆ ಈ ಒಂದು ಕಂಪನಿ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಮತ್ತೆ ಫಾರ್ಚೂನ್ ಬ್ರಾಂಡ್ ಅನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಇದರ ಜೊತೆಗೆ ಈ ಒಂದು ಕಂಪನಿ ಟಿವಿ ಜಾಹೀರಾತುಗಳ ಮೂಲಕ ಮಾಡದಂತ ಎಮೋಷನಲ್ ಮಾರ್ಕೆಟಿಂಗ್ ನ ಪರಿಣಾಮ 2010ರ ವೇಳೆಗೆ ಅಂದ್ರೆ ಈ ಒಂದು ಬ್ರಾಂಡ್ ಶುರುವಾದಂತಹ 10 ವರ್ಷಗಳಲ್ಲೇ ಫಾರ್ಚೂನ್ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಎಡಿಬಲ್ ಆಯಿಲ್ ಬ್ರಾಂಡ್ ಆಗಿ ಬೆಳೆಯುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಇನ್ನೂ ಒಂದು ಕಥೆಯನ್ನ ಹೇಳಬೇಕು. 1999ರಲ್ಲಿ ಗೌತಮ್ ಅದಾನಿ ಅವರ ಫಾರ್ಚೂನ್ ಬ್ರಾಂಡ್ ಶುರುವಾದಾಗ ಸೌತ್ ಇಂಡಿಯಾದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಕುಕಿಂಗ್ ಆಯಿಲ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅವರೇ ಪ್ರದೀಪ್ ಚೌಧರಿ. ಇವರು ITC ಲಿಮಿಟೆಡ್ ಕಂಪನಿಯ ಆಯಿಲ್ ಬಿಸ್ನೆಸ್ ಗಳಲ್ಲಿ ಹಲವು ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಅವನ ಕ್ಷೇತ್ರದಲ್ಲಿ ಉತ್ತಮ ಅನುಭವವನ್ನ ಪಡಿತಾರೆ. 2000 ಇಸ್ವಿಯಲ್ಲಿ ಪ್ರದೀಪ್ ಚೌಧರಿ ಅವರು ಸ್ವಂತವಾಗಿ ಒಂದು ಎಡಿಬಲ್ ಆಯಿಲ್ ಬ್ರಾಂಡ್ ಅನ್ನ ಶುರು ಮಾಡೋದಕ್ಕೆ ಯೋಚಿಸ್ತಾರೆ. ಆದ್ರೆ ಅವರು ನೇರವಾಗಿ ಆರಂಭ ಮಾಡದೆ ಸಿಂಗಾಪುರ್ನ ವಿಲ್ಮಾರ್ ಇಂಟರ್ನ್ಯಾಷನಲ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು 2001ರಲ್ಲಿ ಕಲಾಮರ್ ಆಯಿಲ್ ಅಂಡ್ ಫ್ಯಾಟ್ಸ್ ಎಂಬ ಕಂಪನಿಯನ್ನ ಶುರು ಮಾಡ್ತಾರೆ. ಈ ಒಂದು ಕಂಪನಿ ಸನ್ಫ್ಲವರ್ ಆಯಿಲ್ ಅನ್ನ ತಯಾರು ಮಾಡಿ ಆಧಾರ್ ಎಂಬ ಬ್ರಾಂಡ್ ಹೆಸರಲ್ಲಿ ಸೌತ್ ಇಂಡಿಯಾದಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಿದ್ರೆ ಗೌತಮ್ ಅದಾನಿ ಅವರೊಂದಿಗೆ ಪಾಲ್ದಾರಿಕೆ ಮಾಡಿಕೊಂಡಂತ ಅದೇ ಒಂದು ವಿಲ್ಮಾರ್ ಇಂಟರ್ನ್ಯಾಷನಲ್ ಪ್ರದೀಪ್ ಚೌಧರಿ ಅವರ ಜೊತೆ ಕೂಡ ಪಾಲ್ದಾರಿಕೆಯನ್ನ ಮಾಡಿಕೊಂಡು ಗುಜರಾತ್ ನಲ್ಲಿ ಫಾರ್ಚೂನ್ ಬ್ರಾಂಡ್ ಅನ್ನ ಮತ್ತು ಆಂಧ್ರ ಪ್ರದೇಶದಲ್ಲಿ ಆಧಾರ್ ಎಂಬ ಬ್ರಾಂಡ್ ಅನ್ನ
ಲಾಂಚ್ ಮಾಡುತ್ತೆ. ಹೀಗಾಗಿ 2001ರಿಂದ 2007ರವರೆಗೂ ಈ ಎರಡು ಕಂಪನಿಗಳು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ವು. ಆದ್ರೆ 2008ರಲ್ಲಿ ವಿಲ್ಮಾರ್ ಇಂಟರ್ನ್ಯಾಷನಲ್ ಭಾರತದಲ್ಲಿ ಇದ್ದಂತ ತನ್ನ ಎರಡೂ ಬಿಸ್ನೆಸ್ ಗಳನ್ನು ಕೂಡ ಒಟ್ಟುಗೂಡಿಸೋದಕ್ಕೆ ಒಂದು ಪ್ರಪೋಸಲ್ ಅನ್ನ ತರುತ್ತೆ. ಅಂದ್ರೆ ಗೌತಮ್ ಅದಾನಿ ಶುರು ಮಾಡದಂತ ಫಾರ್ಚೂನ್ ಬ್ರಾಂಡ್ ಮತ್ತು ಪ್ರದೀಪ್ ಚೌಧರಿ ಶುರು ಮಾಡದಂತ ಆಧಾರ್ ಬ್ರಾಂಡ್ಗಳನ್ನ ಒಂದಾಗಿ ಸೇರಿಸಿ ಒಂದು ಬಿಸ್ನೆಸ್ ಆಗಿ ಮಾಡೋದಕ್ಕೆ ಘೋಷಣೆ ಮಾಡುತ್ತೆ. ಆದ್ರೆ ಇದು ಪ್ರದೀಪ್ ಚೌಧರಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅವರು ತಮ್ಮ ಬಿಸ್ನೆಸ್ ಅನ್ನ ಯಾವಾಗಲೂ ಕೂಡ ಸ್ವತಂತ್ರವಾಗಿ ನಡೆಸೋದಕ್ಕೆ ಬಯಸ್ತಾ ಇದ್ದವರು. ಆದ್ರಿಂದ ಈ ಒಂದು ಜಾಯಿಂಟ್ ವೆಂಚರ್ ನಲ್ಲಿ ಅವರಿಗೆ ಇದ್ದಂತ ತಮ್ಮ ಹಂಚಿಕೆಯನ್ನ ಅದಾನಿ ಗ್ರೂಪ್ಗೆ ಮಾರ್ತಾರೆ. ಪ್ರದೀಪ್ ಚೌಧರಿ ಈ ಒಂದು ಪಾಲ್ದಾರಿಕೆಯಿಂದ ಶಾಶ್ವತವಾಗಿ ಹೊರಬರ್ತಾರೆ. ಅಂದ್ರೆ ಈಗ ಆಧಾರ್ ಬ್ರಾಂಡ್ ಅನ್ನು ಕೂಡ ಅದಾನಿ ಕಂಪನಿ ನಡೆಸುತ್ತೆ. ಮುಂದೆ ಈ ಒಂದು ಪಾಲ್ದಾರಿಕೆಯಿಂದ ಹೊರಬಂದ ನಂತರ 2009ರಲ್ಲಿ ಪ್ರದೀಪ್ ಚೌಧರಿ ಸ್ವಂತವಾಗಿ ಒಂದು ಎಡಿಬಲ್ ಆಯಿಲ್ ಕಂಪನಿಯನ್ನ ಶುರು ಮಾಡ್ತಾರೆ. ಅದೇ ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ. ಈ ಒಂದು ಹೊಸ ಕಂಪನಿ ಆರಂಭ ಮಾಡಿದಂತ ಬ್ರಾಂಡೇ ಫ್ರೀಡಮ್ ಆಯಿಲ್. ಈ ಒಂದು ಹೊಸ ಬ್ರಾಂಡ್ ಅನ್ನ ಮಾರುಕಟ್ಟೆಗೆ ತಂದು ಗ್ರಾಹಕರಿಗೆ ಮಾರಾಟ ಮಾಡೋದು ತುಂಬಾ ಕಷ್ಟ. ಆದ್ರೆ ಫ್ರೀಡಮ್ ಬ್ರಾಂಡ್ ಬಹಳ ಸುಲಭವಾಗಿ ಗ್ರಾಹಕರ ನಡುವೆ ಬೆಳೆಯುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಪ್ರದೀಪ್ ಚೌಧರಿ ಅವರು ಫ್ರೀಡಮ್ ಆರಂಭಿಸುವಂತ ಮೊದಲು ಆಧಾರ್ ಎಂಬ ಬ್ರಾಂಡ್ ಅನ್ನ ನಡೆಸ್ತಾ ಇದ್ರು. ಈ ಒಂದು ಬ್ರಾಂಡ್ಗೆ ಕೆಲಸ ಮಾಡದಂತ ಡೀಲರ್ಗಳು, ಡಿಸ್ಟ್ರಿಬ್ಯೂಟರ್ಗಳು ಮತ್ತೆ ವೆಂಡರ್ಗಳು ಎಲ್ಲರೂ ಕೂಡ ಅವ್ರ ಮೇಲೆ ಇದ್ದಂತ ನಂಬಿಕೆಯಿಂದ ಆಧಾರ್ ಬ್ರಾಂಡ್ ನಿಂದ ಹೊಸದಾಗಿ ಶುರುವಾದಂತ ಫ್ರೀಡಮ್ ಬ್ರಾಂಡ್ಗೆ ಬದಲಾಗ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಯಿಲ್ ಪ್ಯಾಕೆಟ್ ಮೇಲೆ ಇರುವಂತ ಬ್ರಾಂಡ್ ಹೆಸರು ಮಾತ್ರ ಬದಲಾಗುತ್ತೆ. ಆದ್ರೆ ಅವರ ವ್ಯವಹಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಫ್ರೀಡಮ್ ಬ್ರಾಂಡ್ ಅನ್ನ ವೇಗವಾಗಿ ವಿಸ್ತಾರ ಮಾಡೋದಕ್ಕೆ ಆಂಧ್ರ ಪ್ರದೇಶ, ಕಾಕಿನಾಡ ಮತ್ತು ಕೃಷ್ಣಪಟ್ಟಣಂ ಪ್ರದೇಶಗಳಲ್ಲಿ ಈ ಕಂಪನಿಯ ಆಯಿಲ್ ರಿಫೈನರಿಗಳನ್ನ ಶುರು ಮಾಡಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫ್ರೀಡಮ್ ಆಯಿಲ್ ಅನ್ನ ಉತ್ಪಾದನೆ ಮಾಡ್ತಾರೆ. ಈ ಪ್ರದೀಪ್ ಚೌಧರಿ ತಮ್ಮ ವ್ಯವಹಾರವನ್ನ ವಿಸ್ತಾರ ಮಾಡುವಂತ ಪ್ರಕ್ರಿಯೆಯಲ್ಲಿ ಕಂಪನಿಯಲ್ಲಿ ತಮ್ಮ ಹಂಚಿಕೆಯನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬರ್ತಾರೆ. ಉದಾಹರಣೆಗೆ 2014ರಲ್ಲಿ ಸಿಂಗಾಪುರ್ಗೆ ಸೇರಿದಂತ ಗೋಲ್ಡನ್ ಅಗ್ರಿ ರಿಸೋರ್ಸಸ್ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾದಲ್ಲಿ 56% ಹಂಚಿಕೆಯನ್ನ ಖರೀದಿ ಮಾಡುತ್ತೆ. ನಂತರ 2018ರಲ್ಲಿ ಬ್ಲಾಕ್ ರಿವರ್ ಫುಡ್ಸ್ ಎಂಬ ಇನ್ನೊಂದು ಸಿಂಗಾಪುರ್ನ ಕಂಪನಿ 25% ಶೇರ್ ಅನ್ನ ಖರೀದಿ ಮಾಡುತ್ತೆ. ಈಗ ಫ್ರೀಡಮ್ ಕಂಪನಿಯನ್ನ ಶುರು ಮಾಡದಂತ ಪ್ರದೀಪ್ ಚೌಧರಿ ಅವ್ರ ಬಳಿ ಈ ಒಂದು ಕಂಪನಿಯಲ್ಲಿ ಕೇವಲ 12% ಶೇರ್ ಮಾತ್ರ ಇರುತ್ತೆ. ಅದರಲ್ಲಿ 11.5% ಶೇರ್ ಅವರ ಪತ್ನಿ ಹೆಸರಲ್ಲಿ ಇದ್ರೆ ಉಳಿದಂತ ಸುಮಾರು 0.5% ಶೇರ್ ಅವ್ರ ಹೆಸರಲ್ಲಿ ಇರುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ಈ ಒಂದು ಕಂಪನಿಯಲ್ಲಿ ಸುಮಾರು 76% ಹಂಚಿಕೆಯನ್ನ ಸಿಂಗಾಪುರ್ ಕಂಪನಿಗಳೇ ನಿಯಂತ್ರಣ ಮಾಡ್ತವೆ. ಇಲ್ಲಿ ಮುಖ್ಯ ವಿಷಯ ಏನಂದ್ರೆ ಫ್ರೀಡಮ್ ಬ್ರಾಂಡ್ ಅನ್ನ ಮುಖ್ಯವಾಗಿ ಸನ್ಫ್ಲವರ್ ಆಯಿಲ್ ಮೇಲೆನೆ ಹೆಚ್ಚು ಗಮನ ಕೊಡುತ್ತೆ. ಆದ್ರಿಂದಲೇ ಇವರ ಬಿಸ್ನೆಸ್ಗೆ ಹೆಚ್ಚು ಆದಾಯ ಕೂಡ ಇದೇ ಒಂದು ಸೆಗ್ಮೆಂಟ್ ನಿಂದನೇ ಬರುತ್ತೆ. ಅದಲ್ಲದೆ ಈ ಎರಡು ಬ್ರಾಂಡ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ಫಾರ್ಚೂನ್ ಬ್ರಾಂಡ್ ಸಂಪೂರ್ಣ ಭಾರತದಲ್ಲೇ ಬಿಸ್ನೆಸ್ ಅನ್ನ ಶುರು ಮಾಡುತ್ತೆ. ಆದ್ರೆ ಫ್ರೀಡಮ್ ಬ್ರಾಂಡ್ ಮೊದಲು ಲೋಕಲ್ ಫಸ್ಟ್ ಅಪ್ರೋಚ್ ಅನ್ನ ಅನುಸರಿಸುತ್ತೆ. ಅಂದ್ರೆ ಮೊದಲಿಗೆ ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ತಮ್ಮ ಮಾರ್ಕೆಟ್ ಶೇರ್ ಅನ್ನ ಹೆಚ್ಚಿಸಿಕೊಂಡು ನಂತರ ನಿಧಾನವಾಗಿ ತಮ್ಮ ಬಿಸ್ನೆಸ್ ಅನ್ನ ವಿಶ್ವಾದ್ಯಂತ ವಿಸ್ತರಿಸುತ್ತೆ. ಇದು ಮೊದಲಿಗೆ ಆಂಧ್ರ ಪ್ರದೇಶದಲ್ಲಿ ಶುರುವಾಗುತ್ತೆ. ನಂತರ ತಮ್ಮ ಬಿಸ್ನೆಸ್ ಅನ್ನ ಒರಿಸ್ಸಾಗೆ ವಿಸ್ತಾರ ಮಾಡ್ತಾರೆ. ಅದರ ನಂತರ ಕರ್ನಾಟಕಕ್ಕೆ, ನಂತರ ತಮಿಳುನಾಡನ್ನು ಕೂಡ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಇದನ್ನ ಒಂದು ರೀತಿ ರೀಜನಲ್ ಎಕ್ಸ್ಪೆನ್ಷನ್ ಸ್ಟ್ರಾಟಜಿ ಅಂತ ಕರೀತಾರೆ. ಈಗ ಫಾರ್ಚೂನ್ ಬ್ರಾಂಡ್ ಬಗ್ಗೆ ನೋಡೋಣ. 1999ರಲ್ಲಿ ಶುರು ಆದಂತ ಅದಾನಿ ವಿಲ್ಮಾರ್ ಲಿಮಿಟೆಡ್ ಕಂಪನಿಯ ಜಾಯಿಂಟ್ ವೆಂಚರ್ ಬಿಸ್ನೆಸ್ 2025ರವರೆಗೂ ಚೆನ್ನಾಗಿನೇ ಮುಂದುವರಿಯುತ್ತೆ. ಅಂದ್ರೆ ಸುಮಾರು 25 ವರ್ಷಗಳ ಕಾಲ ಭಾರತದಲ್ಲಿ ಫಾರ್ಚೂನ್ ಬ್ರಾಂಡ್ ಅನ್ನ ಯಶಸ್ವಿಯಾಗಿ ನಡೆಸ್ತಾರೆ. ಆದ್ರೆ ಇತ್ತೀಚೆಗೆ ಗೌತಮ್ ಅದಾನಿ ಅವರು ಈ ಫಾರ್ಚೂನ್ ಬ್ರಾಂಡ್ ನಲ್ಲಿ ತಮ್ಮ ಹಂಚಿಕೆಯನ್ನ ಅಂದ್ರೆ ಶೇರ್ ಅನ್ನ ಸಿಂಗಾಪುರ್ನ ವಿಲ್ಮಾರ್ ಇಂಟರ್ನ್ಯಾಷನಲ್ಗೆ ಮಾರ್ತಾರೆ. ಅವರ ಪಾಲುದಾರಿಕೆಯನ್ನು ರದ್ದು ಮಾಡಿಕೊಂಡು ಹೊರಬರ್ತಾರೆ. ಈ ರೀತಿ ಮಾಡೋದ್ರ ಹಿಂದೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮೊದಲನೇ ಕಾರಣ 2023ರಲ್ಲಿ ಗೌತಮ್ ಅದಾನಿ ಅವರು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಮೂಲಕ 2030ರ ವೇಳೆಗೆ ಎನರ್ಜಿ ಪ್ರಾಜೆಕ್ಟ್ಗಳಲ್ಲಿ $75 ಬಿಲಿಯನ್ ಹೂಡಿಕೆ ಮಾಡುವಂತ ಯೋಜನೆಯನ್ನ ಅವರು ಘೋಷಣೆ ಮಾಡ್ತಾರೆ. ಈ ಒಂದು ಪ್ರಾಜೆಕ್ಟ್ಗಳನ್ನ ಕಾರ್ಯಗತಗೊಳಿಸೋದಿಕ್ಕೆ ಅದಾನಿ ಗ್ರೂಪ್ಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಹಣ ಅಗತ್ಯ ಇರುತ್ತೆ. ಆದ್ರೆ ಈ ಒಂದು ಯೋಜನೆ ಘೋಷಣೆ ಮಾಡಿದಂತ ಮುಂದಿನ ವರ್ಷನೇ ಅದಾನಿ ಗ್ರೂಪ್ ಮೇಲೆ ಭ್ರಷ್ಟಾಚಾರದ ಪ್ರಕರಣ ದಾಖಲಾಗುತ್ತೆ. 2024ರ ನವೆಂಬರ್ನಲ್ಲಿ ಗೌತಮ್ ಅದಾನಿ ಅವರು ಸೋಲಾರ್ ಎನರ್ಜಿ ಕ್ಷೇತ್ರದ ಕಾಂಟ್ರಾಕ್ಟ್ಗಳನ್ನ ಪಡೆಯೋದಕ್ಕೆ ಭಾರತೀಯ ಸರ್ಕಾರದ ಕೆಲ ಅಧಿಕಾರಿಗಳಿಗೆ ಸುಮಾರು $250 ಮಿಲಿಯನ್ ಲಂಚ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಅವ್ರ ಮೇಲೆ ಭ್ರಷ್ಟಾಚಾರದ ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣದ ಪರಿಣಾಮ ಈಗ ಅದಾನಿ ಗ್ರೂಪ್ ನಿರ್ಮಿಸುತ್ತಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಹಣ ಸಂಗ್ರಹಿಸೋದು ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ಈ ಒಂದು ಕಂಪನಿಯ ಸಾಲಗಳು ಮಿತಿಯನ್ನ ಮೀರಿ ಹೋಗ್ತಿರ್ತವೆ. ಉದಾಹರಣೆಗೆ 2025ರ ಲೆಕ್ಕಗಳ ಪ್ರಕಾರ ಅದಾನಿ ಗ್ರೂಪ್ಗೆ ಸುಮಾರು 2,40,000 ಕೋಟಿ ರೂಪಾಯಿಗಳ ಸಾಲ ಇದೆ. ಆದ್ರಿಂದ ಅವರು ತಮ್ಮ ಫಾರ್ಚೂನ್ ಬ್ರಾಂಡ್ ಅನ್ನ ಮಾರೋದಕ್ಕೆ ನಿರ್ಧಾರ ಮಾಡ್ತಾರೆ. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಮೂಡಬಹುದು, ಅದಾನಿ ಗ್ರೂಪ್ ನಲ್ಲಿ ಅನೇಕ ಕಂಪನಿಗಳು ಇದ್ದಾಗ ಅವ್ರು ಯಾಕೆ ಈ ಒಂದು FMCG ಬಿಸ್ನೆಸ್ ಅನ್ನ ಮಾರೋದಕ್ಕೆ ತೀರ್ಮಾನಿಸ್ತಾರೆ? ಇದಕ್ಕೆ ಕಾರಣ ಏನಂದ್ರೆ ಅದಾನಿ ವಿಲ್ಮಾರ್ ಲಿಮಿಟೆಡ್ ನಲ್ಲಿ ಅನೇಕ ಉತ್ಪನ್ನಗಳು ಇದ್ರೂ ಕೂಡ ಸುಮಾರು 80% ಆದಾಯ ಅವರಿಗೆ ಎಡಿಬಲ್ ಆಯಿಲ್ ಬಿಸ್ನೆಸ್ ಇಂದಾನೆ ಬರುತ್ತೆ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ನಲ್ಲಿ ಆದಾಯ ಮತ್ತು ಲಾಭಗಳು ತುಂಬಾ ಬದಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗೋದು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಡ್ಯೂಟಿಗಳು ಹೆಚ್ಚಾಗೋದು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಸ್ಪರ್ಧೆ ಹೆಚ್ಚಾಗಿರೋದ್ರಿಂದ ಈ ಒಂದು ವ್ಯವಹಾರದಲ್ಲಿ ಅದಾನಿ ಅವರಿಗೆ ಹೆಚ್ಚಿನ ಲಾಭ ಸಿಗ್ತಾ ಇರಲಿಲ್ಲ.
ಆದ್ರಿಂದ ಅದಾನಿ ಗ್ರೂಪ್ ಫಾರ್ಚೂನ್ ಬ್ರಾಂಡ್ನಲ್ಲಿ ತಮ್ಮ ಬಳಿ ಇದ್ದಂತ 44% ಶೇರ್ ಅನ್ನ ವಿಲ್ಮರ್ ಇಂಟರ್ನ್ಯಾಷನಲ್ಗೆ ಸುಮಾರು $2 ಬಿಲಿಯನ್ ಮಾರುತ್ತೆ. ನಂತರ ಇವರು ಆ ಒಂದು ಹಣವನ್ನ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎನರ್ಜಿ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಹಾಗಾಗಿ ಅನೇಕ ವರ್ಷಗಳಿಂದ ಭಾರತೀಯ ಬ್ರಾಂಡ್ ಆಗಿ ಮುಂದುವರೆದಂತಹ ಫಾರ್ಚೂನ್ ಈಗ ಒಂದು ವಿದೇಶಿ ಬ್ರಾಂಡ್ ಆಗಿ ಬದಲಾಗುತ್ತೆ. ನೀವು ಇಲ್ಲಿ ಗಮನಿಸಿದರೆ ಫಾರ್ಚೂನ್ ಮತ್ತು ಫ್ರೀಡಂ ಎರಡೂ ಕೂಡ ಭಾರತೀಯ ಬ್ರಾಂಡ್ಗಳಾಗಿ ಶುರುವಾಗಿದ್ವು. ಆದರೆ ತಮ್ಮ ವ್ಯವಹಾರ ವಿಸ್ತಾರ ಮಾಡೋದಕ್ಕೆ ಬೇಕಾದಂತಹ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯಕ್ಕಾಗಿ ಈ ಎರಡು ಕಂಪನಿಗಳು ಸಿಂಗಾಪುರ್ ಕಂಪನಿಗಳೊಂದಿಗೆ ಪಾಲ್ದಾರಿಕೆಯನ್ನ ಮಾಡಿಕೊಂಡು ಕೊನೆಯಲ್ಲಿ ಅವ್ರಿಗೇನೆ ಮೆಜಾರಿಟಿ ಒಡೆತನವನ್ನ ಕೊಡ್ತವೆ. ಪ್ರಸ್ತುತ ಫಾರ್ಚೂನ್ ಬ್ರಾಂಡ್ನಲ್ಲಿ ಸುಮಾರು 50.2% ಶೇರ್ ಅನ್ನ ವಿಲ್ಮರ್ ಇಂಟರ್ನ್ಯಾಷನಲ್ ನಿಯಂತ್ರಣ ಮಾಡ್ತಿದ್ರೆ, ಫ್ರೀಡಂ ಬ್ರಾಂಡ್ನಲ್ಲಿ ಸುಮಾರು 76% ಶೇರ್ ಅನ್ನ ಗೋಲ್ಡನ್ ಅಗ್ರಿ ರಿಸೋರ್ಸಸ್ ಮತ್ತು ಬ್ಲಾಕ್ ರಿವರ್ ಫುಡ್ಸ್ ಎಂಬ ಸಿಂಗಾಪುರ್ ಕಂಪನಿಗಳು ನಿಯಂತ್ರಣ ಮಾಡ್ತಿದ್ದಾವೆ. ವೀಕ್ಷಕರೇ, ಇದು ಫಾರ್ಚೂನ್ ಮತ್ತು ಫ್ರೀಡಂ ಬ್ರಾಂಡ್ಗಳ ಹಿಂದೆ ಇರುವಂತಹ ಸಂಪೂರ್ಣ ಕತೆ. ಈ ಒಂದು ಕತೆ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ನಾವೆಲ್ಲರೂ ಕೂಡ ಪ್ರತಿ ದಿವಸ ಬಳಸುವಂತ ಒಂದು ಸರಳ ಕುಕಿಂಗ್ ಆಯಿಲ್ ನ ಹಿಂದೆ ಇಷ್ಟು ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿಗಳು, ಪಾಲುದಾರಿಕೆಗಳು ಮತ್ತು ಗ್ಲೋಬಲ್ ಕಂಪನಿಗಳ ಪ್ರಭಾವ ಇರುತ್ತೆ ಅನ್ನೋದನ್ನ ನಾವು ಹೆಚ್ಚು ಯೋಚಿಸೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.